ನಾವಿವತ್ತು ಈ ಕುರುಡುಮಲೆ ವಿನಾಯಕನ ಸನ್ನಿಧಿಲಿ ಮುಖ್ಯವಾಗಿ ಇಲ್ಲೇ ಸೇರಬೇಕು ಅಂತ ಯಾಕೆ ತೀರ್ಮಾನ ಮಾಡಿದ್ವಿ ಅಂತ ಅಂದರೆ, ನಮ್ಮ ಪಕ್ಷದ ಕಳೆದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆದಿನಾರಾಯಣನವರು ನಮ್ಮ ಮೇಲೆ ಹೊರಿಸಿರ್ತಕ್ಕಂಥ ಏನು ಆರೋಪ, ನೀವೆಲ್ಲ ಕೆಲವರು ಇದ್ರಿ ಅನ್ಸುತ್ತಲ್ಲಿ. ಅವತ್ತು ತಳ್ಳಾಟ ನೂಕಾಟ ಆಯಿತು. ಅದಕ್ಕೆ ಏನು ಕಾರಣ ಅಂತ ಕೇಳಿದಾಗ ಅವ್ರು ಯಾರು ನನಗೆ ಎಲೆಕ್ಷನ್ ಮಾಡಿಲ್ಲ, ಅವ್ರು ಯಾರು ನಮ್ಗೆ ಓಟ್ ಹಾಕಿಲ್ಲ, ಅವ್ರು ಯಾರು ನಮಗೆ ಪಕ್ಷ ಸಂಘಟನೆಯಲ್ಲಿ ಇಲ್ಲ ಅಂತ ನಿಮ್ಮ ಹತ್ರ ಹೇಳಿದ್ದಾರೆ. ನಾವಿವತ್ತು ಇದೇ ಸನ್ನಿಧಾನದಲ್ಲಿ ಎಲ್ಲರೂ ಹೇಳ್ತಾ ಇದ್ದೀವಿ, ಪ್ರಾಮಾಣೀಕರಿಸಿ ಈ ಗಣೇಶನ ಮುಂದೆ ಹೇಳ್ತಾ ಇದ್ದೀವಿ, ನಾವು ಯಾರು ಕೊತ್ತೂರು ಮಂಜುನಾಥ್ ಮಾತನ್ನು ಮೀರೋ ಅಂಥವ್ರು ಯಾರೂ ಇಲ್ಲ ಇಲ್ಲಿ. ಕಾಂಗ್ರೆಸ್ ಪಕ್ಷನ ದಾಟಿ ಎಲೆಕ್ಷನ್ ಮಾಡಿದವ್ರು ಯಾರೂ ಇಲ್ಲ ಇಲ್ಲಿ. ಇದೇ ಆದಿನಾರಾಯಣ್ ಬೇಕು ಅಂತ ಹೇಳ್ಬಿಟ್ಟು ಮುದ್ದು ಗಂಗಾಧರ್ಗೆ ಕೊಟ್ಟಂಥ ಬಿ.ಫಾರ್ಮನ್ನು ಆದಿನಾರಾಯಣ ಚೇಂಜ್ ಮಾಡಬೇಕು ಅಂತ ಗಲಾಟೆ ಮಾಡಿರೋದ್ರಲ್ಲಿ ಇಲ್ಲೇ ಪ್ರಮುಖರಿದ್ದೀವಿ. ವಿನೋದ್ ಇರ್ಬೋದು, ಚಲಪತಿ ಇರ್ಬೋದು, ನಾವಿರ್ಬೋದು, ಎಲ್ಲರೂ ಆದಿನಾರಾಯಣ್ಗೆ ಬಿ.ಫಾರ್ಮ್ ಕೊಡಬೇಕು ಅಂತ ಗಲಾಟೆ ಮಾಡಿರೋದ್ರಲ್ಲಿ ನಾವು ಇದ್ದೀವಿ. ಇದಕ್ಕೆಲ್ಲ ಸ್ಪಷ್ಟೀಕರಣ ಏನು ಅಂತ ಅಂದರೆ, ನಾವು ಅವತ್ತು ಚಿಂತನ ಮಂಥನ ಸಭೆಗೆ ಹೋಗ್ತೀವಿ ಏನು ಸರ್, ಅಲ್ಲಿ ಕೆಲವು ನ್ಯೂನತೆಗಳಿರ್ತವೆ. ಅದನ್ನೆಲ್ಲ ಮಾತಾಡೋದಕ್ಕೋಸ್ಕರನೇ ಚಿಂತನ ಮಂಥನ ಸಭೆ ಕರೆಯೋದು. ಆ ಸಭೆಯಲ್ಲಿ ನಾವು ಒಂದು 3 ಪ್ರಶ್ನೆ ಕೇಳ್ತೀವಿ. ಮೊದಲನೇ ಪ್ರಶ್ನೆ, PLD ಬ್ಯಾಂಕ್ ಚುನಾವಣೆ ಆಂಜನೇಯ ರೆಡ್ಡಿ ಅವ್ರನ್ನ ನೀವು ಅಭ್ಯರ್ಥಿ ಮಾಡ್ತೀರಾ ಇದೇ ಕಾಂಗ್ರೆಸ್ ಕಚೇರಿ ಮುಂದೆ ಕರ್ಕೊಂಬಂದು. ನಿಮ್ಮ ಅಕ್ಕಪಕ್ಕ ಎಡ ಬಲ ಅಂತ ಇರ್ತಕ್ಕಂಥ ಕೆಲವರು ಇದೇ ಆಂಜನೇಯ ರೆಡ್ಡಿಗೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಅಭ್ಯರ್ಥಿನ ಸೋಲಿಸ್ತೀರ, ಅವ್ರನ್ನ ಪಕ್ಕದಲ್ಲಿ ಇಟ್ಕೊಂಡಿರ್ತೀರ. ಅವರು ಮೂಲ ಕಾಂಗ್ರೆಸ್ಸಿಗರು, ತಾಯಿ ಪಕ್ಷ ತಾಯಿ ಅಂತ ಅವ್ರಿಗೆ ಲೆಕ್ಕ. ಆ ತಾಯಿಗೆ ಅವ್ರು ಏನು ಮಾಡ್ತಾ ಇದ್ದಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಅವರು ಇಲ್ಲೇ ಬಂದು ಪ್ರಾಮಾಣೀಕರಿಸ್ಬೇಕು. ಆ ಯಾರು ಆಂಜನೇಯ ರೆಡ್ಡಿ ಸೋಲಿಗೆ ನಮ್ಮ ಕಾಂಗ್ರೆಸ್ ಪಕ್ಷದವರು ಇವತ್ತು ಯಾರು ಹಿಂದೆಯಿಂದ ಚೂರಿ ಹಾಕಿದ್ರು, ಅವರು ಗಣೇಶನ ದೇವಸ್ಥಾನದಲ್ಲಿ ಕರ್ಕೊಂಬಂದು ಪ್ರಾಮಾಣೀಕರಿಸ್ಲಿ. ಒಂದನೇದ ಕೇಳಿದ್ವಿ. ಎರಡನೇದೇನು ಅಂತ ಅಂದರೆ, DCC ಬ್ಯಾಂಕ್ ಚುನಾವಣೆಗೆ ಆದಿನಾರಾಯಣ್ ಜೊತೆ ಇದ್ದಂಥ ಒಬ್ಬ ಅಭ್ಯರ್ಥಿ, ಒಬ್ಬ ಡೆಲಿಗೇಷನ್ನು ಮಿಸ್ ಆಗ್ತಾರೆ. ಅದರಿಂದ ನಾವು ಸೋಲ್ಬೇಕಾಗ್ತದೆ ಕಾಂಗ್ರೆಸ್. ಆ ಸೋಲ್ಗೆ ಹೊಣೆವರವ್ರು ಯಾರು? ಮೂರನೇ ಪಾಯಿಂಟು, ಕೋಮುಲ್ ಚುನಾವಣೆ ಬಂತು. ನೀವು ಕೋಮುಲ್ ಚುನಾವಣೆ 2 ಅಭ್ಯರ್ಥಿ ಆಯ್ಕೆ ಮಾಡೋವ್ರಿಗೂ ಇದ್ರಿ. ಸರ್ವಜ್ಞ ಗೌಡರು ಮತ್ತು ರಾಜೇಂದ್ರ ಗೌಡರು ಇಬ್ಬರು ನಮ್ಮ ನಾಯಕರೇ ಇದ್ರಿ. ಅದಾದ ನಂತರ ಲೇಡಿ ಅಭ್ಯರ್ಥಿ ನಮ್ಮ 3 ತಾಲೂಕುಗಳ ಕೋಲಾರ, ಶ್ರೀನಿವಾಸಪುರ, ಮುಳಬಾಗಿಲು 3 ತಾಲೂಕುಗಳ ಮಹಿಳಾ ಅಭ್ಯರ್ಥಿ ಆಯ್ಕೆ ಕೊನೆಯ ಕ್ಷಣದವರೆಗೂ ಆಗೋದಿಲ್ಲ. ಇದು ತಮಗೆ ಹೇಳ್ತಾ ಇದ್ದೀವಿ, ಕೊನೆಯ ಕ್ಷಣದವರೆಗೂ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾಮಿನೇಷನ್ ಕೊನೆಯ ದಿನ ಇವರು ಅಭ್ಯರ್ಥಿ ಆದಂಥವ್ರು ಕೊತ್ತೂರು, ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವ್ರ ಹತ್ರ ಹೋಗ್ತಾರೆ, MLC ಅನಿಲ್ ಕುಮಾರ್ ಅವ್ರ ಹತ್ರ ಹೋಗ್ತಾರೆ, ನಮ್ಮ ಜಿಲ್ಲಾ ನಾಯಕರಾದಂಥ ಹೈಕಮಾಂಡ್ ಆದಂಥ ರಮೇಶ್ ಕುಮಾರ್ ಹತ್ರ ಹೋಗ್ತಾರೆ, ಮಾಜಿ ಕೋಮಲ್ ಅಧ್ಯಕ್ಷರಾದಂಥ ನಂಜೇಗೌಡರ ಹತ್ರ ಹೋಗ್ತಾರೆ. ಇದೇ ಆದಿನಾರಾಯಣವ್ರನ್ನ ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸ್ವಿಚ್ ಆಫ್ ಇರ್ತದೆ ಫೋನು. ಇಷ್ಟೆಲ್ಲ ಆಗಿ ಕೊನೆಯ ಕ್ಷಣದಲ್ಲಿ ಎಲ್ಲರೂ ಸೇರಿ ರೇಣುಕಮ್ಮ ಅಂತ ವಂಶಂದ್ರದ ಅಭ್ಯರ್ಥಿನ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ನಮ್ಮ ನಾಯಕರು, ನಮ್ಗೆ ಅವರೇ ಹೈಕಮಾಂಡು, ಕೊತ್ತೂರು ಮಂಜುನಾಥ್ ಅವರು ಆದಿನಾರಾಯಣವ್ರಿಗೆ ಫೋನ್ ಮಾಡ್ತಾರೆ. ಫೋನ್ ಸ್ವಿಚ್ ಆಫ್ ಇರ್ತದೆ. ಏನೋ ಆಗುತ್ತೆ, ಅಭ್ಯರ್ಥಿ ಕೂಡ ಆಗೋಗ್ತೀವಿ. ಅದಾದಮೇಲೆ 2-3 ದಿವಸಕ್ಕೆ ಅಭ್ಯರ್ಥಿ ಗಂಡ ಆದಿನಾರಾಯಣವ್ರಿಗೆ ಫೋನ್ ಮಾಡಿದಾಗ, ನಾನು ಈ ಥರ ಅಭ್ಯರ್ಥಿ ಮಾಡಿದ್ದಾರೆ, ನೀವು ಬಂದು ಇಲ್ಲಿ ಚುನಾವಣೆ ಓಡಾಡಬೇಕು ಅಂತ ಹೇಳಿದಾಗ, ನಿಮ್ಮನ್ನು ಯಾರು ಅಭ್ಯರ್ಥಿ ಮಾಡಿದ್ದು ಅಂತ ಕೇಳ್ತಾರೆ. ಇದಕ್ಕೆ ಕೆಲವು ಮೀಡಿಯಾದವರು ಸಾಕ್ಷಿ ಇದ್ದೀರಾ, ಆಫ್ ದ ರೆಕಾರ್ಡ್ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ಈ ದೇವಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮನ್ನು ಯಾರು ಅಭ್ಯರ್ಥಿ ಮಾಡಿದ್ದು ಅಂತ ಕೇಳಿದಾಗ ಅವರು ಪಾಪ ಹೇಳ್ತಾರೆ, ನಮ್ಮ ಜಿಲ್ಲಾ ಹೈಕಮಾಂಡು ಎಲ್ಲರೂ, ರಮೇಶ್ ಕುಮಾರ್ ಅವರು, ಕೊತ್ತೂರು ಮಂಜಣ್ಣ ಅವರು, ಅನಿಲ್ ಕುಮಾರ್ ಅವರು, ನಂಜೇಗೌಡರು ಎಲ್ಲ ಸೇರಿ ಕೊನೆ ಹಂತದಲ್ಲಿ ನನ್ನನ್ನು ತೀರ್ಮಾನ ಮಾಡಿ ನಿಲ್ಲಿಸಿದ್ದಾರೆ, ದಯವಿಟ್ಟು ಸಹಾಯ ಮಾಡಿ ಬಂದು ಚುನಾವಣೆ ಮಾಡಿ ಅಂತ. ನಿನ್ನನ್ನು ಯಾರು ಕ್ಯಾಂಡಿಡೇಟ್ ಮಾಡಿದರೆ ಅವ್ರ ಕೈಯಲ್ಲಿ ಮಾಡಿಸ್ಕೊ ಹೋಗು ಅಂತ ಹೇಳ್ತಾರೆ. ಇದೇ ರೀತಿ ಇದು ಹೇಳಿಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಇಲ್ಲಿ ಪ್ರಮಾಣ ಮಾಡಲಿ. ನಾವು ಕಷ್ಟಪಟ್ಟು ಕೊತ್ತೂರು ಮಂಜುನಾಥ್ ಅವರ ಗೌರವ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿಂದ
ನಮ್ಮ ಭಾಗದಲ್ಲೆಲ್ಲ ಕಷ್ಟಪಟ್ಟು ಚುನಾವಣೆ ಮಾಡ್ತೀವಿ. ಪಾಪ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, 3 ಹೋಟೆಲ್ ಸೋಲ್ತೀವಿ. ಆ ಸೋಲ್ಗೆ ಹೊಣೆ ಬರೋರು ಯಾರು? ಆ ಒಂದು ಡೈರೆಕ್ಟರ್ ಆದರೂ ಗೆದ್ದಿದ್ರೆ ಮುಳಬಾಗಿಲು ಮರ್ಯಾದೆ ಉಳಿತಾ ಇತ್ತು. ಏನು ಸರ್? ಮುಳಬಾಗಿಲು ಮರ್ಯಾದೆ ಉಳಿತಾ ಇತ್ತು, ನಮ್ಮ ಕಾಂಗ್ರೆಸ್ ಮರ್ಯಾದೆ ಉಳಿತಾ ಇತ್ತು. ಆ ಸೋಲ್ಗೆ ಕಾರಣ ಯಾರು? ನಿಮ್ಮನ್ನ ಪಕ್ಷ ಸಂಘಟನೆ ಮಾಡೋದಕ್ಕೆ ನಮ್ಮ ಹೈಕಮಾಂಡು ಕೊತ್ತೂರು ಮಂಜುನಾಥ್ ಅವರು ಮತ್ತು ಕಾಂಗ್ರೆಸ್ ಪಾರ್ಟಿ ಮುಳಬಾಗಿಲು ಜವಾಬ್ದಾರಿ ಕೊಟ್ಟಿದ್ದಾರೆ. ನೀವು ದೊಡ್ಡವರು ಹಿರಿಯರು ಮನೇಲಿ, ಆದಿನಾರಾಯಣವರು, ನೀವು ಇಂಥ ಸಂದರ್ಭದಲ್ಲಿ ನೀವೇ ಕೋಪ ಮಾಡ್ಕೊಂಡು ಚುನಾವಣೆಗೆ ಬರ್ದಿರ ಇದ್ರೆ ಮಕ್ಕಳು ನಾವೆಲ್ಲ ಅವ್ರಿಗೆ. ಏನು ಸರ್? ಈ ಸೋಲನ್ನು ಹೊಣೆ ಹೊರೋರು ಯಾರು? ಯಾರಿಗೆ ಮರ್ಯಾದೆ ಹೋಗಿದ್ದು? ಇವತ್ತು 1-2 ಚುನಾವಣೆ ಗೆದ್ಬಿಟ್ಟು ವಿರೋಧ ಪಕ್ಷದ ಶಾಸಕರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ, ಚಾಲೆಂಜ್ ಮಾಡ್ತಾ ಇದ್ದಾರೆ, ಟಚ್ ಮಾಡ್ರಿ ಟಚ್ ಮಾಡಿ. ಯಾರು ಟಚ್ ಮಾಡಿದ್ರು ಅವ್ರನ್ನ? ಈ ಅವಮಾನಗಳು ಅನುಭವಿಸ್ತಾ ಇರೋದು ನಾವು ಕಾರ್ಯಕರ್ತರು. ನಾವು ಚಿಕ್ಕಂದಿನಿಂದ NSU ಯೂತ್ ಕಾಂಗ್ರೆಸ್ಸು ಜಿಲ್ಲಾ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋರಿಗೆ ಆ ಮಾತುಗಳನ್ನ ಕೇಳಿದ್ರೆ ಹೊಟ್ಟೆ ಉರಿತದೆ ಸರ್. ಇವನ್ನೆಲ್ಲ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಜೊತೆಗೆ ಇನ್ನೂ ಒಂದು ಸಬ್ಜೆಕ್ಟ್ ಬಂತಲ್ಲಿ. ಏನು ಅಂತ ಅಂದರೆ, ನಾಮಿನಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷನ ಮಾಡಿದ್ದೀರಾ, ನೀವು ರಾಂಗ್ ಆಗಿ ಮಾಡಿದ್ದೀರಾ ಅಂತ ಹೇಳಿದ್ರು. ಆತ ಬಂದು ಉಮಾಶಂಕರ್ ಬಂದೆ 5-6 ವರ್ಷ ಆಗಿದೆ ರಾಜಕಾರಣಕ್ಕೆ, ಟೋಟಲಿ ರಾಜಕಾರಣಕ್ಕೆ 5-6 ವರ್ಷ ಆಗಿದೆ. ನಾವು ವಿರೋಧ ಮಾಡಿದ್ದು ನಿಜಾನೇ. ಇನ್ನ ಯಾಕೆ ಅಂತಂದ್ರೆ 5-6 ವರ್ಷ ಆಗಿದೆ ಅನ್ನೋದಕ್ಕೆ ಮುಖ್ಯವಾಗಿ ನಾನು ಮಂಡಿಕಲ್ ಚಲಪತಿನೇ ಹೋಗಿ ಜಿಲ್ಲಾ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ ಆ ಭಾಗದಲ್ಲಿ ಆತ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದ, ಯಾವುದೋ ಪ್ರೈವೇಟ್ ಕಂಪ್ನಿಲಿ. ನೀನು ಬಾ ರಾಜಕಾರಣಕ್ಕೆ ನಮ್ಮ ಜೊತೆ ಇರು ಅಂತ ಹೇಳ್ಬಿಟ್ಟು ನಾನು ಚಲಪತಿನೇ ಹೋಗಿ ಕರ್ಕೊಂಬಂದಿದ್ದೆ. ಯಾಕೆ ಗಲಾಟೆ ಮಾಡಿದ್ವಿ ಅಂತಂದರೆ, ಅದಕ್ಕಿಂತ ಹಿಂದೆ ದುಡ್ದತ್ತವರು NSU ಯೂತ್ ಕಾಂಗ್ರೆಸ್ಸು ಇನ್ನ ಕೆಲವರು 10-20 ವರ್ಷದಿಂದ ದುಡ್ದಕ್ಕಂಥವ್ರು ಇದ್ದಾರೆ. ಪ್ರಮುಖ ನಾಮಿನಿಗಳು ನಾವು ಅವ್ರಿಗೆ ಕೊಟ್ಬಿಟ್ರೆ, ಅದು ಒಂದೇ ಹೋಬಳಿಗೆ 2 ಪ್ರಮುಖ ನಾಮಿನಿಗಳು ಒಂದೇ ಕಮ್ಯುನಿಟಿಗೆ ಕೊಟ್ಟಿದ್ದು ತಪ್ಪಲ್ವಾ ಅಂತ ಕೇಳಿ ಗಲಾಟೆ ಮಾಡ್ತೀವಿ. ಇವೆಲ್ಲ ಪ್ರಶ್ನೆ ಮಾಡಿದ್ದು ಆಂತರಿಕವಾಗಿ ಪಕ್ಷದ ಆಂತರಿಕ ಚಿಂತನ ಮಂಥನ ಸಭೆಯಲ್ಲಿ. ಇದೆಲ್ಲ ಆದ ನಂತರ ನಾವು JDS ಇಂದ ಬಂದ್ರೋ, BJP ಇಂದ ಬಂದ್ರೋ, ಇನ್ನೊಂದಿಂದ ಬಂದ್ರೋ ಗೊತ್ತಿಲ್ಲ, ಇಷ್ಟೆಲ್ಲ ಆದರೂ ಕೂಡ ಸಮರ್ಥನೆ ಮಾಡ್ಕೊಳ್ತಾರೆ. ಆಯಿತು, ನಾನು ಮಂಜಣ್ಣನ ಕೇಳ್ದಿರ ಇದನ್ನು ಮಾಡಿದ್ದೀನಿ, ಕೊತ್ತೂರು ಮಂಜಣ್ಣನ, ಅದನ್ನು ಡಿಸೈಡ್ ಮಾಡಿಬಿಟ್ಟು ಮಂಜಣ್ಣ ಹತ್ರ ಚರ್ಚೆ ಮಾಡಿಬಿಟ್ಟು ಅದನ್ನು ತೀರ್ಮಾನ ತಗೊಳ್ಳೋಣ, ಆ ಸಬ್ಜೆಕ್ಟ್ ನಿಲ್ಲಿಗೆ ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಚುನಾವಣೆಗೆ ಬರದೇ ಇದ್ದಿದ್ದು ಕ್ಷಮೆ ಕೇಳ್ತೀನಿ ಅಂತ ಅವತ್ತು ಕೇಳಿದ್ರು. ಆಯಿತಾ? ಅದಾದ ಅರ್ಧ ಗಂಟೆಯಲ್ಲಿ ಉಡ್ಡೀಸ್ ಹೋಟ್ಲಲ್ಲಿ ಹೋಗಿ ಇದೇ ಗ್ಯಾರಂಟಿ ಸಮಿತಿ ಅಧ್ಯಕ್ಷನಿಗೆ ಹೂನಾರ ಹಾಕಿ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಇದು ಕಾರ್ಯಕರ್ತರಿಗೆ ಕೊಟ್ಟಂಥ ಮರ್ಯಾದೆನಾ? ತಾವು ಇಷ್ಟೆಲ್ಲ ಚರ್ಚೆ ಆದಮೇಲೂ ಕೂಡ ನಾವು ಸುಮ್ಮನೆ ಆಗ್ತೀವಿ. ಅಭಿಷೇಕ್ ದತ್ತ ಬರ್ತಾರೆ. ಅಭಿಷೇಕ್ ದತ್ತ ಬಂದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿಗೆ ಅಲ್ಲಿ ವಿಷಯಗಳು ಬರತಕ್ಕಂಥದ್ದು ಇದ್ವು. ಅಂಥ ಸಂದರ್ಭದಲ್ಲಿ ಕೊತ್ತೂರು ಮಂಜುನಾಥ್ ಅವರು ಬಂದ ತಕ್ಷಣ ಇಡೀ ತಾಲೂಕಿನ ಕಾರ್ಯಕರ್ತರು ಯಾರೂ ಒಬ್ಬರು ತುಟಿ ಬಿಚ್ಚೋದಿಲ್ಲ. ಇಷ್ಟೆಲ್ಲ ಆಯಿತು, ನಮ್ಗೆ ಎಲ್ಲಿಂದನೋ ಒಂದು ಮೆಸೇಜ್ ಬಂತು, ಆಗೋಗಿದೆ, ಎಲ್ಲ ಸೈಲೆಂಟ್ ಆಗಿರ್ರಿ, ಇನ್ನು ಗಲಾಟೆಗಳು ಬೇಡ ಪಕ್ಷದಲ್ಲಿ ಅಂತ ಹೇಳ್ಬಿಟ್ಟು ನಾವು ಅವತ್ತಿಗೆ ಅಲ್ಲಿ ಬಿಟ್ಬಿಡೋಣ ಈ ವಿಷಯನ. ಇನ್ನು ಪಕ್ಷ ಏನು ಹೇಳ್ತದೋ, ನಮ್ಮ ನಾಯಕರು ಕೊತ್ತೂರು ಮಂಜುನಾಥ್ ಅವರು ಏನು ಹೇಳ್ತಾರೋ, ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತದೋ ಅದ್ರ ಮುಖಾಂತರ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಇರ್ತೀವಿ. ಅದಾದ್ಮೇಲೆ 3 ದಿವಸಕ್ಕೆ ಉದ್ಯೋಗ ಮೇಳ ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರೆಸ್ ಮೀಟ್ ಮಾಡ್ತಾರೆ. ಆ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಪತ್ರಕರ್ತರು ಯಾರೋ ಕೆಲವರು ಕೇಳಿದ್ದೀರಾ, ಏನು ಅವತ್ತು ಗಲಾಟೆ ಆಗಿದ್ದು ಕಾರಣ ಏನು ಅಂತ. ಕಾರಣ ಹೇಳ್ಬೋದಾಗಿತ್ತು. ಅವರು ಅಳುಕು ಉಳುಕುಗಳನ್ನು ಮುಚ್ಚಿಡೋದಕ್ಕೋಸ್ಕರ ಆದಿನಾರಾಯಣವರು ಗಲಾಟೆ ಮಾಡಿದವರೆಲ್ಲ ನನಗೆ ಯಾರು ಎಲೆಕ್ಷನ್ನೇ ಮಾಡಲಿಲ್ಲ, ಅವರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳು, ಅವ್ರನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ. ನಿಜಾನಾ ಸರ್? ಅದು ಹೇಳಿದ್ದಾದ್ಮೇಲೆ ನಾನು ಡೈರೆಕ್ಟಾಗಿ ಫೋನ್ ಮಾಡ್ತೀನಿ ಆದಿನಾರಾಯಣ ಅವ್ರಿಗೆ, ಅರ್ಧ ಗಂಟೆಗೆ ನಿಮಗೆ ತಾಕತ್ತಿದ್ರೆ
ನಿಮಗೆ ಪಕ್ಷ ವಿರೋಧಿ ಚಟುವಟಿಕೆಗಳು ಯಾರು ಮಾಡಿದ್ರೆ ಅವ್ರ ಹೆಸರು ಹೇಳ್ಬೇಕಾಗಿತ್ತು. ನೀವು ತಾಲೂಕೆಲ್ಲ ಅವತ್ತು 100ರಿಂದ 200 ಫೋನ್ ಬಂದಿದ್ದಾವೆ ಸರ್. ಆ ವಿಘ್ನೇಶ್ ಮುಂದೆ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಯಾರಿಗಾದ್ರೂ ಅಂತ ಇದು ನಾವ್ಯಾರಾದ್ರೂ ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡಿದೀವಿ ಅಂತ ನಿಮಗೆ ಕಣ್ಣಿಗೆ ಬಿದ್ದರೆ ನೀವು ಪ್ರಶ್ನೆ ಮಾಡ್ಬೋದು ಪತ್ರಕರ್ತರು. ನಾನು ಅದನ್ನ ಕೇಳಿದೆ, ಆಯಿತು ನಂದು ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಅವತ್ತು ಸಂಜೆ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಕರೀತಾರೆ. ಏನು ಸರ್, ಪ್ರೆಸ್ ಮೀಟ್ ಮಾಡಿ ಅಲ್ಲಿ ಕೆಲವರು ನಮ್ಮ ಪಕ್ಷದವರೆಲ್ಲ ಇದ್ದಿದ್ದು ನಾನು ಗಮನಿಸ್ಲಿಲ್ಲ ಅಂತ ಏನೋ ಹೇಳ್ತಾರೆ. ಆ ವಿಡಿಯೋ ಇದೆ ಏನು ಸರ್? ಅಲ್ಲ, ಆ ವಿಡಿಯೋ ಇದೆ, ಈಗಲೇ ತೋರಿಸ್ತೀನಿ, ಇರಿ ಅಂಥದ್ರಲ್ಲಿ ಏನು ಸರ್, ನಿಮಗೆಲ್ಲ ಕಳಿಸ್ತೀನಿ. ಈಗ ನಾನು ಕ್ಷಮೆ ಯಾಚಿಸ್ತೀನಿ, ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳ್ತಾರೆ. ಕೆಲವ್ರಿಗೆ ನೋವಾಗಿದೆ, ಪಕ್ಷದ ಕಾರ್ಯಕರ್ತರಿಗೆ, ನಾಯಕರಿಗೆ ಅಂತ ಹೇಳ್ಬಿಟ್ಟು ಆ ನೋವಾಗಿದ್ದ ವಿಡಿಯೋನ 10 ನಿಮಿಷ SK ನ್ಯೂಸ್ ಅವರು ಹಾಕಿ 10 ನಿಮಿಷಕ್ಕೆ ಡಿಲೀಟ್ ಮಾಡ್ತಾರೆ. ಇನ್ಯಾರು ಅದನ್ನು ಪ್ರಸಾರ ಮಾಡೋದಿಲ್ಲ. ನಮಗೆ ತಾಲೂಕಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿದೀವ ಅನ್ನೋ ಪ್ರಶ್ನೆಗೆ ತಾಲೂಕಿನ ಜನತೆಗೆ ಉತ್ತರ ಕೊಡೋಕ್ಕೆ ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀವಿ ಅಷ್ಟೇ. ನಾವು ಇವತ್ತು ಪಕ್ಷ ಹೊಡೆಯೋ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಕೂಡ ನಾವು ಕಾಂಗ್ರೆಸ್ಸೇ, ನಮ್ಗೆ ಹೈಕಮಾಂಡ್ ಕೊತ್ತೂರು ಮಂಜುನಾಥೆ, ನಾಳೆನೂ ಕಾಂಗ್ರೆಸ್ಸೇ, ನಾಡಿದ್ದು ಕಾಂಗ್ರೆಸ್ಸೇ, ನಾಡಿದ್ದು ಕೊತ್ತೂರು ಮಂಜುನಾಥ್ ಅಭಿಮಾನಿಗಳೇ, ಕೊತ್ತೂರು ಮಂಜುನಾಥ್ ಹಿಂಬಾಲಕರೇ. ನಾವು ಅಭ್ಯರ್ಥಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದು ನೀವು ಗಮನಿಸಿದ್ದೀರ, ನಾವು ಗಮನಿಸಿದ್ದೀವಿ. ಅವ್ರು ಯಾರು ಅಭ್ಯರ್ಥಿನ ಕಳಿಸಿದ್ರೆ ಅವ್ರಿಗೆ ಕಾಯ ವಾಚ ಮನಸ ವಿನಾಯಕನ ಮೇಲಾಣೆ ನಾವು ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ. ಇಷ್ಟೆಲ್ಲ ಆದಮೇಲೆ ಆ ವಿಡಿಯೋನ ಯಾಕೆ ಡಿಲೀಟ್ ಮಾಡಿಸಿದ್ವಿ? ಸರಿ ಸರ್, ಇಷ್ಟೆಲ್ಲ ಅಲ್ಲಿ ನಡೆದಿದ್ದ ಕಾರ್ಯಚಟುವಟಿಕೆಗಳು. ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ಆದಿನಾರಾಯಣ ಅವ್ರನ್ನ ಈ ಸಭೆ ಮುಖಾಂತರ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ನಮ್ಮನ್ನು JDS ಅಂತ ಯಾಕಂದ್ರಿ ಗಲಾಟೆ ಮಾಡಿದವ್ರನ್ನ? ನಿಮ್ಮ ಅಕ್ಕಪಕ್ಕ ಕೂತಿರೋರು, ಮೊನ್ನೆ ಪಕ್ಷ ಬಿಟ್ಟು ಬಂದಿರೋರು, ಬೇರೆ ಪಕ್ಷ BJP JDS ಎಲ್ಲ ಸುತ್ಕೊಂಡ್ಬಂದಿರೋಂಥ ಒಬ್ಬ ವ್ಯಕ್ತಿನ 2-3 ಜನನೋ ಅವ್ರು ಹೇಳಿದ್ದನ್ನ ನಿಮ್ಮ ಮುಖಾಂತರ ಆಮದು ಮಾಡ್ತಾ ಇದ್ದೀರಾ ಏನು ಸರ್? ಆ ಮೊನ್ನೆ ಪಕ್ಷ ಬಿಟ್ಟು JDS BJPಯಿಂದ ಒಬ್ಬರೋ ಹೋಗಿದ್ದಾರೆ. ಅವ್ರು ಏನು ಮಾತಾಡ್ತಾರೋ ಅದನ್ನ ನಿಮ್ಮ ಬಾಯಿ ಮುಖಾಂತರ ಹೇಳಿಸ್ತಾ ಇದ್ದಾರೆ. ಸರ್ ಆದಿನಾರಾಯಣವ್ರೆ, ಇವತ್ತು ನಿಮ್ಗೆ ಹೇಳ್ತಾ ಇದ್ದೀವಿ, ನಾವು ಆಂತರಿಕವಾಗಿ ಚರ್ಚೆ ಮಾಡ್ಕೊಳ್ಳೋಣ ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಿಮ್ಮನ್ನ ಆದಿನಾರಾಯಣವ್ರನ್ನ ಈ ಆಂತರಿಕ ಚರ್ಚೆ ಸರಿ ಮಾಡ್ಕೊಳ್ಳೋದಕ್ಕೆ ಈ 2-3 ಜನ ಬಿಡಲಿಲ್ಲ. ಖಾಲಿ 2-3 ಜನ ಅಷ್ಟೇ. ನಮ್ಮ ಹಿರಿಯ ನಾಯಕರು ಕೂಡ ಇದರಲ್ಲಿ ಪಾಪ ಅವ್ರದ್ದು ಕೈ ನಡಿದಿರಾಗೋಗಿದೆ. ಯಾರು ಪಕ್ಷ ಕೆಡಿಸ್ಬೇಕು ಅಂತ ಬಂದಿದ್ದಾರೋ ಈ 2-3 ಜನ ಆದಿನಾರಾಯಣವ್ರನ್ನ ಕಟ್ಟಾಕೊಂಡು ಕೂತವ್ರೆ. ನಮ್ಮ ರಾಜ್ಯದಲ್ಲಿ ಒಂದು ಮಾತಿದೆ, MLA ಆದ ತಕ್ಷಣ ಒಂದು 5-10 ಜನಕ್ಕೆ ಕೈಗೊಂಬೆ ಆಗ್ಬಿಡ್ತಾರೆ ಅಂತ. ಆದಿನಾರಾಯಣವ್ರು MLA ಆಗಕ್ಕೆ ಮೊದಲೇ 2-3 ಜನಕ್ಕೆ ಕೈಗೊಂಬೆ ಆಗ್ಬಿಟ್ಟವ್ರೆ. ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್, ನಿಮ್ಮ ಅಕ್ಕಪಕ್ಕ ಇರೋರು ಆಂಜನೇಯ ರೆಡ್ಡಿಗೆ ಎಲೆಕ್ಷನ್ ಮಾಡಿದ್ರ? ನಿಮ್ಮ ಅಕ್ಕಪಕ್ಕ ಇರೋರು ರಾಜೇಂದ್ರ ಗೌಡ್ರಿಗೆ, ಸರ್ವಜ್ಞ ಗೌಡ್ರಿಗೆ ಎಲೆಕ್ಷನ್ ಮಾಡಿದಾರಾ? ಅದನ್ನು ಪ್ರಾಮಾಣೀಕರಿಸಿ, ನಿಮ್ಗೆ ಶಕ್ತಿ ಇದ್ರೆ ಈ ದೇವಸ್ಥಾನದಲ್ಲಿ ಬಂದು. ಇವತ್ತು ಇದೇ ಆದಿನಾರಾಯಣವರು ನಾಳೆ ಅಭ್ಯರ್ಥಿ ಆಗ್ಬೋದು. ಕೊತ್ತೂರು ಮಂಜುನಾಥ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಅವ್ರನ್ನೇ B.Pharm ಕೊಟ್ಟು ನಿಲ್ಲಿಸ್ಬೋದು. ಅವತ್ತು ನಿಮಗೆ ಕೆಲಸ ಮಾಡ್ತೀವಿ ನಾವು. ಅವ್ರ ಥರ ನಾವು ತಾಯಿಗೆ ಮೋಸ ಮಾಡೋರಲ್ಲ. ಆಮೇಲೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ಆದಿನಾರಾಯಣವ್ರಿಗೆ. 2018 ಚುನಾವಣೆಯಲ್ಲಿ ನಾಗೇಶ್ಗೆ ಎಲೆಕ್ಷನ್ ಮಾಡ್ತೀವಿ. ನಾಗೇಶ್ಗೆ ಎಲೆಕ್ಷನ್ ಮಾಡಿ 1 ವರ್ಷದಲ್ಲಿ ಎಲ್ಲ 3/4 ಭಾಗ ಬಿಟ್ಬಿಡ್ತೀವಿ. ಅದಕ್ಕೆ ಕಾರಣ ಏನು ಗೊತ್ತಾ ಸರ್? ಇದೇ ಥರ 3-4 ಜನ ಇವಾಗ ಇಲ್ಲೇ ಇದ್ದಾರೆ, ಅವರು ಒಬ್ಬರು. ಇದೇ ಥರ 3-4 ಜನ ಅವ್ರ ಹತ್ರ ಸೇರ್ಕೊಂಡು ಕೊತ್ತೂರು ಮಂಜುನಾಥ್ ಫಾಲೋವರ್ಸ್ ಇದ್ದರೆ ನಮ್ಮ ಆಟಗಳು ನಡೆಯಲ್ಲ, ಬೇರೆ ರೀತಿಯ ವ್ಯವಹಾರಗಳು ನಡೆಯಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮುಖಾಂತರ ಪಾಪ ಅವ್ರ ಕೈಯಲ್ಲಿ ನಾನೇ ಹೀರೋ, ನಾನೇ ಡೈರೆಕ್ಟ್ರು, ನಾನೇ ಪ್ರೊಡ್ಯೂಸರು ಅಂತ ಹೇಳ್ಬಿಟ್ಟು ಅವ್ರನ್ನ ಉಚ್ಚೆಬ್ಬರಿಸಿ ಕೊನೆಗೆ ಅವ್ರ ಜೊತೆ B.Pharm ಕೇಳಕ್ಕೆ ಹೋದ್ರ ಸರ್ ಇವರೆಲ್ಲ ಇದ್ದವರು. ಆ ರೀತಿನ ನಿಮ್ಮನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅವ್ರೇನೋ ನಾಗೇಶು ಅಧಿಕಾರ ಅನುಭವಿಸ್ಬಿಟ್ಟು ಮಿನಿಸ್ಟರ್ ಆಗ್ಬಿಟ್ಟು ಹೊರಟೋದ್ರು ಪಾಪ.
ಅವ್ರ ಬೆನ್ನೆಲುಬಾಗಿ ನಿಂತ್ರ ಸರ್ ಇಂಥವ್ರೆಲ್ಲ ಕೊತ್ತೂರು ಮಂಜುನಾಥ್ ಫಾಲೋಯರ್ಸು. ಅವ್ರು ಹೊರಟೋದ್ರು ಕೂಡ ಮತ್ತೆ ಚುನಾವಣೆ ಮಾಡಿದ್ವಿ. ಅವ್ರು ಕೊಟ್ಟಿದ್ದ ನೋವೆಲ್ಲ ಅನುಭವಿಸಿ ಕೂಡ ನಾಗೇಶ್ ಅವ್ರು ಕೊಟ್ಟಿದ್ದು ಮಾಡಿದ್ರ ಇಲ್ವಾ ಸರ್? ಈ ತರ ನಿಮ್ಮನ್ನ ರೆಡಿ ಮಾಡ್ತಾ ಇದ್ದಾರೆ. ನಾಗೇಶ್ ಅವ್ರು ಹೆಂಗ್ ಕೈ ಕಟ್ಟಾಕಿದ್ರು ಕೊತ್ತೂರು ಮಂಜುನಾಥ್ ಅಭಿಮಾನಿಗಳನ್ನ, ಫಾಲೋಯರ್ಸ್ನ ನೀವು ದೂರ ಇಡೋದಕ್ಕೋಸ್ಕರ ಆ ನಾಗೇಶ್ ಬರುವಂತ ಪರಿಸ್ಥಿತಿ ದಯವಿಟ್ಟು ತಾವು ತರ್ಸ್ಕೊಂಬೇಡಿ, ದಯವಿಟ್ಟು ತರಿಸ್ಕೊಂಬೇಡಿ. ನೀವು ನಿಮ್ಮ ತನನ ಉಳಿಸ್ಕೊಳ್ಳಿ. ನೀವೊಂದು ಮಾತು ಹೇಳ್ತೀರಾ, ಮಾತಾಡಿದ್ರೆ ನಾನು ಪ್ರತಿಯೊಂದನ್ನು ನಮ್ಮ ನಾಯಕರು ಕೊತ್ತೂರು ಮಂಜಣ್ಣವ್ರು ಏನು ಹೇಳಿದ್ರೆ ಅದನ್ನು ಮಾಡ್ತೀನಿ ಅಂತ ಅಲ್ವಾ ಸರ್? ಪ್ರತಿಯೊಂದು ಸಭೆಯಲ್ಲೂ ಹೇಳ್ತಾರೆ. ಕೊತ್ತೂರು ಮಂಜುನಾಥ್ ಅವರು ಕ್ಯಾಂಡಿಡೇಟ್ ಮಾಡಿದ್ದಕ್ಕೆ ನೀವು ಯಾಕೆ ಮಾಡಲಿಲ್ಲ? ಹಾಗಾದ್ರೆ ಬಾಯಿಂದ ಬರೋದು ಬೇರೆ, ನಡವಳಿಕೆ ಬೇರೆನಾ? ಇವತ್ತು ಹೇಳ್ತಾ ಇದೀವಿ ಸರ್, ನಾಳೆನೂ ಹೇಳ್ತಾ ಇದ್ದೀವಿ, ಕೊನೆ ಕ್ಷಣದಲ್ಲಿ ಹೇಳ್ತಾ ಇದ್ದೀವಿ. ಕೊತ್ತೂರು ಮಂಜುನಾಥ್ ವಿರೋಧಿಗಳ ಜೊತೆ ರಾತ್ರಿ ಹೊತ್ತು ಕುತ್ಕೊಂಡು ಚರ್ಚೆ ಮಾಡಿ, ಬೆಳಗ್ಗೆ ಹೊತ್ತು ಆದಿನಾರಾಯಣವ್ರ ಜೊತೆ ಬಂದು ಕುತ್ಕೊಂಡು ಅವ್ರ ಮುಖಾಂತರ ಅವ್ರ ಕೆಲಸಗಳನ್ನ ನಡೆಸ್ತಾ ಇದಾರಲ್ಲ, ಅವ್ರಿಗೆ ಓಪನ್ ಆಗಿ ಹೇಳ್ತಾ ಇದೀವಿ, ಕೇಳಿಸ್ಕೊಳ್ಳಿ. ಆದಿನಾರಾಯಣವ್ರಿಗೂ ಒಂದೊಂದ್ಸತಿ ಹೇಳೋದು, ಪಾಪ ನಾಗೇಶ್ನ ಕರ್ಕೊಂಬಂದ್ಬಿಡ್ತಾರೆ, ಕ್ಯಾಂಡಿಡೇಟ್ ಮಾಡ್ಬಿಡ್ತಾರೆ, ಶೇಖರ್ನ ಕರ್ಕೊಂಬಂದು ಕ್ಯಾಂಡಿಡೇಟ್ ಮಾಡ್ಬಿಡ್ತಾರೆ ಅಂತ ಅವ್ರಿಗೆ ಕೊನೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ನಾವ್ಯಾವತ್ತು ಕ್ಯಾಂಡಿಡೇಟ್ ಮಾಡೋ ವಿಷಯಕ್ಕೆ ಇದುವರೆಗೂ ಯಾವನು ಇಲ್ಲಿಲ್ಲ. ನಮಗೆ ಕಾಂಗ್ರೆಸ್ ಹೈಕಮಾಂಡು, ಕೊತ್ತೂರು ಮಂಜುನಾಥ್ ಅವರಿಬ್ಬರು ಸೇರಿ, ಕಾಂಗ್ರೆಸ್ ಹೈಕಮಾಂಡು ಕೊತ್ತೂರು ಮಂಜುನಾಥ್ ಇಬ್ಬರು ಸೇರಿ ಯಾರನ್ನ ಕಳ್ಸಿದ್ರೆ, ಒಂದು ಬೊಂಬೆಯನ್ನು ಕಳ್ಸಿದ್ರೆ ಅವ್ರಿಗೆ ಎಲೆಕ್ಷನ್ ಮಾಡೋರು. ಇವತ್ತು ನಾವೇನು ಕೂತಿದ್ವು ಅವತ್ತು ನಾಳೆನೂ ನೀವು ಬರ್ದಿಟ್ಕೊಂಬಿಡಿ. ನಾವು ಆ ರೀತಿ ರಾಜಕಾರಣ ಮಾಡ್ಕೊಂಡ್ ಬಂದಿರೋರು 15-20 ವರ್ಷದಿಂದ. ದಯವಿಟ್ಟು ಅಕ್ಕಪಕ್ಕದವ್ರಿಗೆ ಕಿವಿ ಕೊಡಬೇಡಿ. ನೀವು ಪಂಚಾಯಿತಿ ವೈಸ್ ಬಂದು ಯಾರ್ಯಾರು ಎಲೆಕ್ಷನ್ ಮಾಡಿದ್ದಾರೆ ನೀವೇ ಕುತ್ಕೊಂಡು ಒಂದು ಗುಂಪು ಕಟ್ರಿ, ಗುಂಪು ತಿಳ್ಕೊಳ್ಳಿ. ಯಾರು ಮಾಡಿದ್ರು ನನಗೆ ಎಲೆಕ್ಷನ್ನು, ಇವಾಗ ನನ್ನ ಜೊತೆ ಯಾರು ಬರ್ತಾರೆ ಪಂಚಾಯಿತಿಗಳಲ್ಲಿ ಅನ್ನೋದನ್ನ ತಿಳ್ಕೊಂಡು, ಈ ಕಿವಿ ಕಚ್ಚೋರ್ನ, ನೆನ್ನೆ ಮೊನ್ನೆ ಬಂದ ಪಾರ್ಟಿರೋರ್ನ ಸ್ವಲ್ಪ ದೂರ ಇಡಿ, ಏನು ಪರವಾಗಿಲ್ಲ. ಅವರೆಲ್ಲ ಅಧಿಕಾರ. ನನ್ನ ಮುಂದ್ಗಡೆನೆ ಒಬ್ಬ ವ್ಯಕ್ತಿ ಹೇಳ್ತಾನೆ, ಇದೇ ಮಂಡಿಕಲ್ ಮಂಜುನಾಥ್, ಅಣ್ಣ ನಾನು ಇವತ್ತು ಕಾಂಗ್ರೆಸ್ಸಲ್ಲಿ ಇದ್ದೀನಿ, ನಾಳೆ ನನಗೆ ಅನುಕೂಲ ಆಗಬೇಕು ಅಂದರೆ JDSಗೂ ಹೋಗ್ತೀನಿ, ನಾಡಿದ್ದು BJPಗೂ ಹೋಗ್ತೀನಿ ಅಂತ ಈ ಗಣೇಶನ್ ಸತ್ವಾಗ್ಲೂ ಹೇಳ್ತಾನೆ. ಇವರು ನಿಮಗೆ ಕಿವಿ ಕಚ್ಚೋರು. ಇದೆ ಸರ್ ನಿಮ್ಮ ಸಂಘಟನೆ. ದಯವಿಟ್ಟು ಹೇಳ್ತಾ ಇದ್ದೀವಿ, ನಾವು ಇವತ್ತಿಗೂ ಕೂಡ ನಿಮ್ಗೆ ವಿರೋಧಿಗಳಲ್ಲ. ಆದಿನಾರಾಯಣವ್ರೆ, ಇವತ್ತು ನಾಳೆನೂ ವಿರೋಧಿಗಳಲ್ಲ. ಇವನ್ನೆಲ್ಲ ಸರಿ ಮಾಡ್ಕೊಂಡು ಹೋಗೋಣ ಅನ್ನೋಂಗಿದ್ರೆ ನಾವು ಇದೇ ದೇವಸ್ಥಾನದಲ್ಲಿ ಕೂತು ಚರ್ಚೆ ಮಾಡೋಣ. ನಾವು ಯಾವತ್ತೂ ನಿಮ್ಮ ಹತ್ರ ಯಾವ ಲೆಟರ್ಗೂ ಬರೋಲ್ಲ, ಯಾವ ಅಫಿಷಿಯಲ್ ಟ್ರಾನ್ಸ್ಫರ್ಗೂ ಬರೋಲ್ಲ. ಅದಕ್ಕೋಸ್ಕರ ಕೆಲವ್ರು ಇಟ್ಕೊಂಡಿದ್ದೀರ, ಒಂದು 2-3 ಜನನ್ನ, ಅವ್ರಿಗೆ ಕೊಟ್ಕೊಳ್ಳಿ. ನಮ್ಗೆ ಯಾವ ನಾಮಿನಿಗಳು ಕೂಡ ಬೇಕಾಗಿಲ್ಲ. ಕೊತ್ತೂರು ಮಂಜುನಾಥ್ ಯುವ ಬ್ರಿಗೇಡ್ ಕಟ್ಟಿದವ್ನು ನಾನು, ನಿಮ್ಗೆಲ್ರಿಗೂ ಮುಕ್ಕಾಲು ಭಾಗ ಗೊತ್ತಿದೆ. ನನಗೆ ಅದೇ ಸಾಕು. ನಾಮಿನಿಗೋಸ್ಕರ ಇಷ್ಟೆಲ್ಲ ಗುಂಪು ಕಟ್ಟಿ ನಾವು ಪಕ್ಷ ಹೊಡೆಯೋ ಕೆಲಸ ಮಾಡಲ್ಲ. ನೀವು ಸರಿಯೋಗೋದನ್ನ ನೀವೇ ಯೋಚನೆ ಮಾಡಿ. 1 ದಿನ 2 ದಿನ 3 ದಿನ ಯೋಚನೆ ಮಾಡಿ. ನಾವು ಮಾತಾಡಿರೋದ್ರಲ್ಲಿ ತಪ್ಪಿದೆ ಅಂತ ಹೇಳಿದ್ರೆ ನೀವು ಬಂದು ಇಲ್ಲೇ ಪ್ರೆಸ್ ಮೀಟ್ ಮಾಡಿ, ನಾವು ಸರಿ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ನಾವಿವತ್ತು ಕೇಳ್ತಾ ಇರೋ ಪ್ರಶ್ನೆಗಳಿಗೆ ನೀವೇ ಉತ್ತರ ಹುಡ್ಕೊಂಡು ಇಲ್ಲೇ ಸೇರಿಸಿ ಎಲ್ರೂ, ಒಂದು 50 ಜನನೋ 100 ಜನನ, ಈ ಥರ ಎಲ್ಲ ಆಗಿದೆ, ಇನ್ನೆಲ್ಲ ಸರಿ ಮಾಡಿಸ್ಕೊಂಡು ಹೋಗೋ ಬುದ್ಧಿ ನಿಮ್ಮ ಹತ್ರ ಇದ್ದರೆ, ನಮ್ಮ ಕೊತ್ತೂರು ಮಂಜುನಾಥ ಅಭಿಮಾನಿಗಳನ್ನ ಜೊತೆಲಿ ಕರ್ಕೊಂಡು ಹೋಗೋಂಗಿದ್ರೆ ನಾವು ಯಾವತ್ತೂ ರೆಡಿ ಇದ್ದೀವಿ. ನಿಮಗೋಸ್ಕರ ದುಡಿಯೋದಕ್ಕೆ ಒಂದ್ಸತಿ ನೋವು ತಿಂದಿದ್ದೀರಾ ಚುನಾವಣೆ ಸೋತು. ನಾವು ನಿಮ್ಮನ್ನು ಅನ್ಯಾಯ ಮಾಡ್ತಾ ಇಲ್ಲ, ಮಾಡೋದು ಇಲ್ಲ. ನಾವು ಆ ಥರ ತಾಯಿಗೆ ತಪ್ಪು ಕೆಲಸ ಮಾಡೋ ಕೆಲಸ ಮಾಡಲ್ಲ. ಅದನ್ನು ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡಿದ್ದೀರಾ. ದಯವಿಟ್ಟು ಇವನ್ನೆಲ್ಲ ಸರಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ, ಆದಿನಾರಾಯಣವ್ರಿಗೆ ನಾವು ಇವತ್ತು ಕಾಂಗ್ರೆಸ್ಸೇ, ನಾಳೆನೂ ಕಾಂಗ್ರೆಸ್ಸೇ, ನಾಡಿದ್ದು ಕಾಂಗ್ರೆಸ್ಸೇ, ಕೊತ್ತೂರು ಮಂಜುನಾಥ ಅಭಿಮಾನಿಗಳೇ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ.